ಎಲ್ರಿಗೂ ನಮಸ್ಕಾರ. ನಮ್ಮ ಪೂರ್ವಜರ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ಹೇಳುವ ಒಂದು ಪ್ರಾಚೀನ ಸಂಪ್ರದಾಯವೇ ಪಿತೃಪಕ್ಷ. ಬನ್ನಿ, ಅದರ ಹಿಂದಿರುವ ಒಂದು ಅದ್ಭುತ ಕಥೆ ಮತ್ತದರ ಮಹತ್ವವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ದಾನಶೂರ ಕರ್ಣ ಅಂತಲೇ ಹೆಸರುವಾಸಿಯಲ್ವಾ? ಮಹಾಭಾರತದ ಆ ಪೌರಾಣಿಕ ನಾಯಕ, ಅಪ್ರತಿಮ ಔದಾರ್ಯಕ್ಕೆ ಹೆಸರಾದವನು. ಆದ್ರೆ ಮರಣದ ನಂತರ ಅವನಿಗೊಂದು ತುಂಬಾನೇ ವಿಚಿತ್ರವಾದ ಸಂಕಟ ಎದುರಾಗುತ್ತೆ. ಹೌದು, ಇಷ್ಟೆಲ್ಲ ದಾನಧರ್ಮ ಮಾಡಿದ ವ್ಯಕ್ತಿ ಸ್ವರ್ಗದಲ್ಲಿ ಯಾಕೆ ಹಸಿದಿದ್ದ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಈ ಇಡೀ ಚರ್ಚೆಯ ಅಡಿಪಾಯ. ಒಬ್ಬ ಉದಾರ ವ್ಯಕ್ತಿಗೆ ಅನ್ನ ಸಿಗ್ಲಿಲ್ಲ ಅನ್ನೋ ಈ ವಿರೋಧಾಭಾಸ ಇದೆಯಲ್ಲ, ಇದು ಒಂದು ಬಹಳ ಆಳವಾದ ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ. ಸರಿ, ಹಾಗಾದ್ರೆ ಬನ್ನಿ ಮೊದಲು ಕರ್ಣನ ಸ್ವರ್ಗೀಯ ಹಸಿವಿನ ಕಥೆ ಏನು ಅಂತ ನೋಡೋಣ. ಅಸ್ಲಿಗೆ ಆಗಿದ್ದೇನು ಅಂದ್ರೆ, ಕರ್ಣ ತನ್ನ ಜೀವನ ಪೂರ್ತಿ ಚಿನ್ನ, ಬೆಳ್ಳಿ, ಸಂಪತ್ತು ಅಂತ ಅಪಾರವಾಗಿ ದಾನ ಮಾಡಿದ್ದ. ಆದರೆ ಅವನು ತನ್ನ ಪೂರ್ವಜರ ನೆನೆದು ಒಂದೇ ಒಂದು ದಿನ ಕೂಡ ಆಹಾರವನ್ನಾಗ್ಲಿ ನೀರನ್ನಾಗ್ಲಿ ಅರ್ಪಿಸ್ಲಿಲ್ಲ. ಇಂದ್ರನೇ ಬಂದು ಈ ಕಾರಣವನ್ನ ಹೇಳಿದಾಗ ಕರ್ಣನಿಗೊಂಥರ ಶಾಕ್ ಆಗುತ್ತೆ. ತಾನು ಬದುಕಿದ್ದಾಗ ಎಲ್ರಿಗೂ ಕೊಟ್ಟೆ, ಆದರೆ ನನ್ನ ಅಸ್ತಿತ್ವಕ್ಕೆ ಕಾರಣರಾದ ನನ್ನ ಪೂರ್ವಜರಿಗೆ ಸಲ್ಲಿಸಬೇಕಾದ ಒಂದು ಮುಖ್ಯವಾದ ಋಣವನ್ನು ಮರೆತುಬಿಟ್ಟೇನಲ್ಲ ಅಂತ ಅವನಿಗೆ ಅರಿವಾಗುತ್ತೆ. ನೋಡಿ, ಇದನ್ನೇ ಪಿತೃಋಣ ಅಂತ ಕರೆಯೋದು. ಅಂದ್ರೆ ನಮ್ಮ ಪೂರ್ವಜರಿಗೆ ನಾವು ತೀರಿಸಬೇಕಾದ ಋಣ. ಇದು ನಾವು ಬ್ಯಾಂಕಲ್ಲಿ ತಗೊಳ್ಳೋ ಸಾಲ ಥರ ಅಲ್ಲ. ಇದು ನಮ್ಮ ಅಸ್ತಿತ್ವಕ್ಕೆ ಕಾರಣರಾದವರಿಗೆ, ನಮ್ಗೆ ಈ DNA, ಈ ಸಂಸ್ಕೃತಿಯನ್ನು ಕೊಟ್ಟವರಿಗೆ ನಾವು ಸಲ್ಲಿಸೋ ಒಂದು ಗೌರವ. ಇದೊಂದು ಕೃತಜ್ಞತೆಯ ಋಣ. ಹಾಗಾದ್ರೆ ಈ ಋಣದ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ, ಈ ಪಿತೃಋಣ ಅನ್ನೋದು ಒಂದೇ ಅಲ್ಲ, ಇದು ಪಂಚಋಣಗಳು ಅಂತ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆಯಲ್ಲ, ಅದರ ಒಂದು ಭಾಗ. ಅಂದ್ರೆ ಹುಟ್ಟಿದ್ಮೇಲೆ ಪ್ರತಿಯೊಬ್ಬರಿಗೂ ಕೇವಲ ಪೂರ್ವಜರ ಋಣ ಮಾತ್ರ ಇರೋದಿಲ್ಲ. ಇದರ ಜೊತೆಗೆ ದೇವತೆಗಳಿಗೆ, ನಮಗೆ ಜ್ಞಾನ ಕೊಟ್ಟ ಋಷಿಗಳಿಗೆ, ಇಡೀ ಸಮಾಜಕ್ಕೆ, ಮತ್ತೆ ನಾವು ಬದುಕೋ ಈ ಪ್ರಕೃತಿಗೆ, ಹೀಗೆ 5 ತರಹದ ಋಣಗಳು ಇರ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಸರಿ, ಹಾಗಾದ್ರೆ ನಮ್ಮ ಪೂರ್ವಜರು ಎಲ್ಲಿದ್ದಾರೆ? ಸಂಪ್ರದಾಯದ ಪ್ರಕಾರ ಅವರು ಪಿತೃಲೋಕ ಅನ್ನೋ ಒಂದು ಜಾಗದಲ್ಲಿ ಇರ್ತಾರೆ. ಇದು ಭೂಮಿಗೂ ಸ್ವರ್ಗಕ್ಕೂ ಮಧ್ಯದಲ್ಲಿ ಇರುವಂಥ ಒಂದು ಲೋಕ. ಇಲ್ಲಿ ಒಂದು ಕುಟುಂಬದ ಹಿಂದಿನ 3 ತಲೆಮಾರುಗಳು ಯಮದೇವನ ಮೇಲ್ವಿಚಾರಣೆಯಲ್ಲಿ ವಾಸಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಓಕೆ, ಇದೆಲ್ಲ ಸರಿ. ಹಾಗಾದ್ರೆ ಈ ಪಿತೃಪಕ್ಷ ಅಂದ್ರೆ ಏನು? ಅದು ಹೇಗ್ಬಂತು? ಇದು ಮತ್ತೆ ಕರ್ಣನ ಕಥೆಗೆ ವಾಪಸ್ ಬರುತ್ತೆ. ತನ್ನ ತಪ್ಪಿನ ಅರಿವಾದಾಗ ಕರ್ಣ ಇಂದ್ರನ ಹತ್ರ ಬೇಡ್ಕೊಳ್ತಾನೆ. ಆಗ ಇಂದ್ರನು ಅವನಿಗೊಂದು ಅವಕಾಶ ಕೊಡ್ತಾನೆ. ಭೂಮಿಗೆ ವಾಪಸ್ ಹೋಗಿ ನಿನ್ನ ಪೂರ್ವಜರಿಗಾಗಿ ಎಲ್ಲಾ ವಿಧಿವಿಧಾನಗಳನ್ನು ಪೂರೈಸಲು ನಿನಗೆ 15 ದಿನಗಳ ಕಾಲಾವಕಾಶ ಅಂತ. ಆ 15 ದಿನಗಳ ಅವಧಿಯೇ ಇವತ್ತು ನಾವು ಪಿತೃಪಕ್ಷ ಅಂತ ಆಚರಿಸೋದು. ಹೀಗೆ ಈ ಸಂಪ್ರದಾಯ ಶುರುವಾಯಿತು. ಪ್ರತಿ ವರ್ಷ ನಮ್ಮ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಭಾದ್ರಪದ ಮಾಸದಲ್ಲಿ ಈ 15 ದಿನಗಳ ವಿಶೇಷ ಸಮಯ ಬರುತ್ತೆ. ಇದನ್ನೇ ನಾವು ಪೂರ್ವಜರನ್ನ ನೆನೆಯಲು ಮೀಸಲಿಟ್ಟಿರೋದು. ಇದರಲ್ಲಿ ಘಾತ ಚತುರ್ದಶಿಯಂತ ಅಕಾಲಿಕ ಮರಣ ಹೊಂದಿದವರಿಗಾಗಿ ಮೀಸಲಿಟ್ರೆ, ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ, ಅದು ಎಲ್ಲಕ್ಕಿಂತ ಬಹಳ ಪ್ರಮುಖವಾದ ದಿನ. ಸರಿ, ಈ ಸಮಯದಲ್ಲಿ ಏನೆಲ್ಲ ಆಚರಣೆಗಳನ್ನ ಮಾಡ್ತಾರೆ ಅಂತ ನೋಡೋಣ. ಈ ಆಚರಣೆಗಳನ್ನ ಒಟ್ಟಾಗಿ ಶ್ರಾದ್ದ ಅಂತ ಕರೀತಾರೆ. ಈ ಪದದ ಅರ್ಥವೇ ನೋಡಿ, ಶ್ರದ್ಧೆಯ ಕ್ರಿಯತೆ ಇತಿ ಶ್ರಾದ್ದ. ಅಂದ್ರೆ ಶ್ರದ್ಧೆಯಿಂದ, ಪ್ರಾಮಾಣಿಕ ನಂಬಿಕೆಯಿಂದ ಮಾಡುವ ಕ್ರಿಯೆ. ಇಲ್ಲಿ ಮುಖ್ಯವಾಗಿ ಬೇಕಿರೋದು ಭಕ್ತಿ, ನಂಬಿಕೆ. ಎಷ್ಟು ದೊಡ್ಡದಾಗಿ ಮಾಡಿದ್ವಿ ಅನ್ನೋದಕ್ಕಿಂತ ಎಷ್ಟು ಶ್ರದ್ಧೆಯಿಂದ ಮಾಡಿದ್ವಿ ಅನ್ನೋದು ಮುಖ್ಯ. ಸಾಮಾನ್ಯವಾಗಿ ಶ್ರಾದ್ದದಲ್ಲಿ 4 ಮುಖ್ಯ ಹಂತಗಳಿರ್ತವೆ. ಮೊದಲನೆಯದು ಸ್ಮರಣ, ಅಂದ್ರೆ ನಮ್ಮ ಪೂರ್ವಜರನ್ನ ಮನಸ್ಸಿನಲ್ಲಿ ನೆನೆಯೋದು. ಎರಡನೆಯದು ಪಿಂಡ ಪ್ರದಾನ, ಅಂದ್ರೆ ಅನ್ನದ ಉಂಡೆಗಳ ರೂಪದಲ್ಲಿ ಆಹಾರವನ್ನ ಅರ್ಪಿಸೋದು. ಮೂರನೇದು ತರ್ಪಣ, ಅಂದ್ರೆ ಎಳ್ಳು ಬೆರೆಸಿದ ನೀರನ್ನು ಕೊಡೋದು. ಕೊನೆಯದಾಗಿ ಅವರ ಹೆಸರಲ್ಲಿ ದಾನ ಮಾಡೋದು. ನಾವು ಮಾಡುವ ಈ ಪ್ರತಿಯೊಂದು ಕ್ರಿಯೆಯೂ ಅವರಿಗೆ ತಲುಪಿ ಅವರನ್ನ ತೃಪ್ತಿಪಡಿಸುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಾವುದು ಹೆಚ್ಚು ಮುಖ್ಯ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡೋ ವೈಭವದ ಸಮಾರಂಭನಾ, ಅಥವಾ ಒಂದು ವಿನಮ್ರ ಹೃದಯದಿಂದ ಮಾಡುವ ಚಿಕ್ಕ ಪೂಜೆನಾ? ಇದಕ್ಕೆ ಉತ್ತರವಾಡಿ ಒಂದು ಚಿಕ್ಕ ಕಥೆ ಇದೆ. ಬನ್ನಿ, ಶ್ರಾದ್ದದ ನಿಜವಾದ ಅರ್ಥವನ್ನ ತಿಳಿಸೋ ಒಂದು ಕಥೆ ಕೇಳೋಣ. ಜೋಗಿ ಮತ್ತು ಭೋಗಿ ಅಂತ 2 ಅಣ್ಣ ತಮ್ಮಂದ್ರಿದ್ರು. ಜೋಗಿ ದೊಡ್ಡ ಶ್ರೀಮಂತ. ಅವನು ಜನ ಮೆಚ್ಚಲಿ, ತನ್ನ ಶ್ರೀಮಂತಿಕೆ ಪ್ರದರ್ಶನ ಆಗ್ಲಿ ಅಂತ ಒಂದು ಭರ್ಜರಿ ಔತಣವನ್ನೇ ಏರ್ಪಡಿಸ್ದ. ಆದ್ರೆ ಅವನ ಮನಸ್ಸಿನಲ್ಲಿ ಭಕ್ತಿಗಿಂತ ಅಹಂಕಾರವೇ ಜಾಸ್ತಿ ಇತ್ತು. ಇನ್ನೊಂದ್ ಕಡೆ ಅವನ ತಮ್ಮ ಭೋಗಿ ತುಂಬಾನೇ ಬಡವ. ಅವನ ಹತ್ರ ಅರ್ಪಿಸೋಕೆ ಏನೂ ಇರ್ಲಿಲ್ಲ. ಆದ್ರೂ ಅವನು ತಾನು ಇಟ್ಟಿದ್ದ ಸ್ವಲ್ಪ ಅಕ್ಕಿಯಿಂದ ಒಂದು ಚಿಕ್ಕ ಅಗ್ನಿ ನೈವೇದ್ಯವನ್ನ ಆಳವಾದ ಭಕ್ತಿ ಪ್ರೀತಿಯಿಂದ ಅರ್ಪಿಸ್ದ. ಆಗ ಏನಾಯ್ತು ಗೊತ್ತಾ?
ಅವರ ಪೂರ್ವಜರು ಆ ಶ್ರೀಮಂತ ಜೋಗಿ ಕೊಟ್ಟ ಭರ್ಜರಿ ಔತಣವನ್ನ ತಿರಸ್ಕರಿಸಿ ಬಡವನಾದ ಭೋಗಿ ಶ್ರದ್ಧೆಯಿಂದ ಕೊಟ್ಟ ಆ ಚಿಕ್ಕ ನೈವೇದ್ಯದಿಂದಲೇ ತೃಪ್ತರಾದರು. ನೋಡಿ, ಈ ಕಥೆಯ ನೀತಿ ಎಷ್ಟು ಸ್ಪಷ್ಟವಾಗಿದೆ. ಪೂರ್ವಜರಿಗೆ ಬೇಕಾಗಿರೋದು ನಮ್ಮ ಔತಣ ಅಲ್ಲ, ನಮ್ಮ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಕೃತಜ್ಞತೆ. ಇವೇ ನಿಜವಾದ ನೈವೇದ್ಯಗಳು. ಹಾಗಾದ್ರೆ ಈ ಆಚರಣೆಗಳನ್ನ ಮಾಡೋದ್ರಿಂದ ನಮಗೆ ಸಿಗೋದೇನು? ಇದೊಂದು ಆಶೀರ್ವಾದದ ಪರಂಪರೆ. ಸರಿ, ಈ ಕರ್ತವ್ಯಗಳನ್ನ ಮಾಡಿದ್ರೆ ಒಳ್ಳೆದಾಗುತ್ತೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ, ನಿರ್ಲಕ್ಷಿಸಿದ್ರೆ ಏನಾಗುತ್ತೆ? ಇಲ್ಲೇ ಪಿತೃದೋಷ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ನಾವು ನಮ್ಮ ಪೂರ್ವಜರನ್ನ ಮರೆತಾಗ ಅಥವಾ ನಿರ್ಲಕ್ಷಿಸಿದಾಗ ಅವರ ಅಸಮಾಧಾನದಿಂದ ನಮ್ಮ ಜೀವನದಲ್ಲಿ ಅಡೆತಡೆಗಳು, ಕಷ್ಟಗಳು ಬರ್ತವೆ ಅನ್ನೋದೊಂದು ನಂಬಿಕೆ. ಹಾಗಾದ್ರೆ ಈ ಪಿತೃದೋಷದ ಪರಿಣಾಮಗಳು ಹೇಗಿರುತ್ತೆ ಅಂತಾರ? ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆಗಳು, ಮದುವೆ ತಡವಾಗೋದು, ಸಂತಾನ ಭಾಗ್ಯ ಇಲ್ಲದಿರುವುದು, ಅಥವಾ ಮಕ್ಕಳಿಂದ ಸಮಸ್ಯೆ, ವೃತ್ತಿಯಲ್ಲಿ ಬೆಳವಣಿಗೆ ಇಲ್ಲದಿರುವುದು, ಮನೆಯಲ್ಲಿ ಯಾವಾಗಲೂ ಜಗಳ, ಈ ತರಹದ ಸಮಸ್ಯೆಗಳಿಗೆಲ್ಲ ಪಿತೃದೋಷ ಕಾರಣವಿರಬಹುದು ಅಂತ ಹೇಳಲಾಗುತ್ತೆ. ಇದಕ್ಕಾಗಿಯೇ ಇವತ್ತಿನ ಮತ್ತು ಮುಂದಿನ ಪೀಳಿಗೆಯ ಒಳಿತಿಗಾಗಿ ಈ ಸಂಪ್ರದಾಯ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ. ಶ್ರದ್ಧೆಯಿಂದ ಶ್ರಾದ್ದ ಮಾಡೋದ್ರಿಂದ ಈ ಎಲ್ಲ ಅಡೆತಡೆಗಳು ದೂರವಾಗಿ ನಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಅಂತ ನಂಬಲಾಗುತ್ತೆ. ಆ ಮೂಲಕ ಕುಟುಂಬದ ಏಳಿಗೆ ಮತ್ತು ಯಶಸ್ಸು ಸಾಧ್ಯವಾಗುತ್ತೆ. ನೋಡಿ, ಇಲ್ಲಿ ಮುಖ್ಯವಾದ ಅಂಶ ಏನು ಅಂದರೆ, ಇದನ್ನ ಕೇವಲ ಒಂದು ಮೂಢನಂಬಿಕೆ ಅಂತ ನೋಡೋದಕ್ಕಿಂತ ನಮ್ಮ ಬೇರುಗಳ ಜೊತೆಗಿನ ಒಂದು ಬಲವಾದ ಸಂಪರ್ಕವನ್ನಿಟ್ಕೊಳ್ಳೋದು ನಮ್ಮ ಸಮೃದ್ಧಿಗೆ ಎಷ್ಟು ಅವಶ್ಯಕ ಅನ್ನೋ ಅರಿವು ಮೂಡಿಸುತ್ತೆ. ತುಂಬಾ ಅರ್ಥಗರ್ಭಿತವಾದ ಒಂದು ಮಾತಿದೆ, ತನ್ನ ಭೂತಕಾಲವನ್ನು ಮರೆತ ಜನರಿಗೆ ಭವಿಷ್ಯವಿಲ್ಲ ಅಂತ. ನಮ್ಮ ಪರಂಪರೆಯನ್ನ, ನಮ್ಮ ಮೂಲವನ್ನ ನೆನಪಲ್ಲಿಟ್ಕೊಂಡು ಗೌರವಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಒಂದು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಜಗತ್ತಿನಲ್ಲಿ ನಾವು ಸೆಲ್ಫ್ ಮೇಡ್ ವ್ಯಕ್ತಿಗಳನ್ನ ಬಹಳವಾಗಿ ಕೊಂಡಾಡ್ತೇವೆ, ಅದು ಒಳ್ಳೆದೇ. ಆದರೆ ಈ ಸ್ವಯಂ ನಿರ್ಮಿತ ಅನ್ನೋ ಭರಾಟೆಯಲ್ಲಿ ನಾವು ನಮ್ಮ ಹಿಂದಿನ ಸಾವಿರಾರು ತಲೆಮಾರುಗಳ ಒಂದು ಜೀವಂತ ಪರಂಪರೆ ಅನ್ನೋದನ್ನ ಮರೆತುಬಿಟ್ಟಿದೀವಿಯಾ? ನಮ್ಮ ಮೂಲ, ನಮ್ಮ ವಂಶಾವಳಿಯ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕಾಗಿದೆ.